ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಕಾರಂಜ ಕಾಲುವೆಯಲ್ಲಿ ಕಾಲು ಜಾರು ಬಿದ್ದು ತಂದೆ ಮಗ ಸಾವು. ಬೀದರ್ ಜಿಲ್ಲೆಯ ಸಮಗ್ರ ಕೃಷಿ ಸಮೂಹಗಳ ಅಭಿವೃದ್ಧಿಗೆ ರೂಪಾಯಿ 1.60 ಕೋಟಿ ಅನುದಾನ ಬಿಡುಗಡೆ. ಸಂಸದ್ ಸಾಗರ್ ಖಂಡ್ರೆ. ಮರ್ಕಲ್ ಗ್ರಾಮ ಪಂಚಾಯತ್ ಪಿಡಿಒ ಅಮಾನತು ರದ್ದಿಗೆ ಒತ್ತಾಯಿಸಿ ಸಿಇಒ ಅವರಿಗೆ ಮನವಿ. ಫೆಬ್ರವರಿ 17ರಂದು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅಭಿನಂದನಾ ಸಮಾರಂಭ. ಸೋಮಶೇಖರ್ ಬಿರಾದರ್ ಚಿದ್ರಿ. ಸಸ್ಪೆಂಡ್ ಆದೇಶ ರದ್ದುಪಡಿಸಲು ಸಾಧ್ಯವಿಲ್ಲ, ಸಿಇಒ ಗಿರೀಶ್ ಬದೋಲೆ. ಮಗನ ರಕ್ಷಣೆಗೆ ಹೋದ ತಂದೆ ಸೇರಿ ಇಬ್ಬರು ನೀರಿನಲ್ಲಿ ಮುಳುಗಿ ಸಾವು. ಬಾಲ್ಕಿ ತಾಲೂಕಿನ ಹಲಳಿ ಗ್ರಾಮದ ಕಾರಂಜ ನದಿ ಹಿನ್ನೀರಿನಲ್ಲಿ ನಡೆದ ಘಟನೆ. ಹಳಿಕೇಡ್ ಬಿ ಗ್ರಾಮದ ವಿಶ್ವನಾಥ್ ಜಮಾದರ್ 50, ಅಮರೇಶ್ 23 ಮೃತ ದೈವಗಳು. ಬೀದರ್ನಲ್ಲಿ ಸಿಮೆಂಟ್ ಖಾಲಿ ಮಾಡಿ ವಾಪಸ್ ಹಳಿಕೇಡ್ಗೆ ಹೋಗ್ತಾ ಇದ್ದ ತಂದೆ ಮಗ ಈ ವೇಳೆ ಕಾರಂಜ ನದಿಯ ಹಿನ್ನೀರಿನ ಕಾಲುವೆಯಲ್ಲಿ ಕೈಕಾಲು ಮುಖ ತೊಳೆದುಕೊಳ್ತಿದ್ದ ಅಮರೇಶ್. ಆಗ ಆಯತಪ್ಪಿ ಕಾಲು ಜಾರಿ ಕಾಲುವೆಯಲ್ಲಿ ಬಿದ್ದ ಅಮರೇಶ್. ಮಗ ಕಾಲುವೆಯಲ್ಲಿ ಬಿದ್ದದನ್ನು ಕಂಡ ತಂದೆ ವಿಶ್ವನಾಥ್ ಮಗನನ್ನು ರಕ್ಷಿಸಲು ಹೋದಾಗ ಆತನು ಕೂಡ ನೀರು ಪಾಲು. ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ. ಇಬ್ಬರ ಮೃತದೇಹ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಧನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ರೈತ ಬಾಂಧವರ ಆರ್ಥಿಕ ಸಬಲೀಕರಣ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ವೇಗ ನೀಡಲು ಜಾರಿಗೆ ತಂದಿರುವ ಸಮಗ್ರ ಕೃಷಿ ಸಮೂಹಗಳ ಯೋಜನೆಯಡಿಯಲ್ಲಿ ಜಿಲ್ಲೆಯ ಪ್ರಮುಖ ಒಕ್ಕೂಟಗಳಿಗೆ ಅನುದಾನದ ಚೆಕ್ ವಿತರಿಸುವ ಮೂಲಕ ಕೃಷಿ ವಲಯದ ಬಲವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಬೆಳೆ ಹಾನಿ ಕೊಟ್ಟಿದ್ದೇವೆ ಸರ್. ಚಿಂಚೋಳಿ ತಾಲೂಕಿಗೆ ಏನು ತೊಗರಿ ನಮಗೆ ಕಾಂಪ್ಲೇಂಟ್ ತಗೊಳ್ಳಿಲ್ಲ ಸರ್ ನಾವು. ಯಾಕಂದ್ರೆ ಎಲ್ಲ ಕಡೆ ಹಾನಿ ಆಗಿರೋದ್ರಿಂದ ರೈತರು ಕಾಂಪ್ಲೇಂಟ್ ನಾವು ಡೈರೆಕ್ಟ್ ಆಗಿ ಮಧ್ಯಂತರ ಪರಿಹಾರ ಘೋಷಣೆ ಮಾಡಿದ್ರು ಸರ್. ಹೀಗಾಗಿ ಚಿಂಚೋಳಿ ತಾಲೂಕಿನಲ್ಲಿ 12.8 ಕ್ರೋರ್ಸ್ ಬಂದಿದೆ ಸರ್. ಕಾಳಿ ತಾಲೂಕಿನಿಂದ 23,000 ಹೆಕ್ಟೇರ್ ಒಟ್ಟಾರೆ ನಮಗೆ ಪರಿಹಾರ ಈ ಚಿಂಚೋಳಿ ತಾಲೂಕಿನಿಂದ 43 ಕೋಟಿ ಪರಿಹಾರ ಜಮಾ ಆಗಿದೆ ಸರ್. ಇನ್ಶೂರೆನ್ಸ್ ಬಂದಾಗ ಸರ್ ಕಳೆದ ವರ್ಷ ಚಿಂಚೋಳಿ ರೈತರು ನೋಂದಣಿ ಮಾಡಿದ್ರು ಸರ್. ಈ ವರ್ಷ ಡಬಲ್ ರೈತರು ನೋಂದಣಿ ಮಾಡಿದ್ದಾರೆ ಸರ್. ಮತ್ತೆ ಕಾಳಗಿನೂ ಕೂಡ ಏನಪ್ಪಾ ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ನೋಂದಣಿ ಜಾಸ್ತಿ ಆಗಿದೆ ಸರ್. ಈ ವರ್ಷ ನಮಗೆ ಲೋಕಲ್ ಕ್ಯಾಲಮಿಟಿ ಕಲಬುರಗಿ ಜಿಲ್ಲೆಯಲ್ಲಿ ಸರ್ 8.8 ಕೋಟಿ ಲೋಕಲ್ ಕ್ಯಾಲಮಿಟಿ ಸರ್. ಪರ್ಫಾರ್ಮೆನ್ಸ್ ಬೇಕು ನಮ್ಗೆ. ನೀವು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತದೆ, ನೀವು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೇ ಪರ್ಫಾರ್ಮೆನ್ಸ್ ಬೇಕಲ್ಲ. ಈಗ ಬೋರ್ವೆಲ್ ಜನರಿಗೆ ಹೆಲ್ಪ್ ಆಗಲ್ಲ, ಆಗಲ್ಲ ಮತ್ತೆ ರೈತರಿಗೆ ಒಂದು ಮಾಹಿತಿ ಇರ್ಬೇಕಿಲ್ಲ. ಇಲ್ಲ ಸರ್, ಬೋರ್ವೆಲ್ ಒಡ್ಸ್ಕೊಂಡು ಕನೆಕ್ಷನ್ ತಗೊಂಡಿರೋ ಲಿಸ್ಟೇ ತಗೊಂಡಿದ್ದೀವಿ ಸರ್ ಕೆಬಿ ಇಂದ. ಬಟ್ ಅವರು ಸಹ ಮುಂದೆ ಬಂದಿಲ್ಲ ತಗೊಳಕ್ಕೆ. ಅದಕ್ಕೋಸ್ಕರ ಇಲ್ಲ ಅಂದ್ರೆ ಸಿಂಪಲ್ ಆಗಿ ನಿಮ್ಗೂ ಒಂದೇ ಕ್ಷೇತ್ರದಲ್ಲಿ 40 ಜನ ಬೋರ್ವೆಲ್ ಹೊಡ್ಕೋತಾ ಇದ್ದಾರೆ. ನಮ್ ಇಡೀ ಜಿಲ್ಲೆಯಲ್ಲಿ ಒಬ್ರು ಹ್ಯಾಂಡ್ ಹೊಡೆಯಲ್ಲ. ಮತ್ತೆ ನೀರಿನ ಅವಶ್ಯಕತೆ ಎಲ್ಲ ಕಡೆನೇ ಇದೆ.
ನೀವು ಅವ್ರಿಗೆ ಒಂದ್ಸಲ ಮಾತಾಡ್ರಿ. ನಮ್ಮ ಅತ್ತೆ ಒಂದ್ಸತಿ ಇಲ್ಲ ತಗೊಂಡು ಇವ್ರು ಈ ಚಿಂಚೋಳಿ ಕಾಲೇಜದವ್ರಿಗೆ ಮಾತಾಡಿ ಕೇಳಿ ಅವ್ರು ಯಾವ ರೀತಿ ಮಾಡಾರ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನೀವು ಅದನ್ನ ಫಾಲೋ ಮಾಡ್ಬೇಕು. ಇಲ್ಲ ಸರ್, ನಾನು ಒಂದ್ ಮಾಡಿಲ್ಲ ಸರ್ ಅವ್ರ ಬಿಲ್ಲು. ಈಗ 1 ಮಂತ್ ಅಲ್ಲಿ ಅದನ್ನ ಒಂದ್ 10 ಜನ ಇದು 25 ಸಾವಿರ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವರು ಗದಾ ಕಲ್ಯಾಣದಲ್ಲಿ ಜಾಸ್ತಿ ಇದೆಯಲ್ಲ ಸರ್. ಗಂಗಾಕಲ್ಯಾಣ ಟಾರ್ಗೆಟ್ ಇರೋದೇ 4-5 ಯಾರಿಗೂ ಆಗಲ್ಲ. ಇದರಿಂದ ಜನರಿಗೆ ಹೆಲ್ಪ್ ಆಗುತ್ತೆ. ಅದು ನೀವು ಕರೆಕ್ಟ್ ಆಗಿ ಇದು ಮಾಡಿ. ಮಾಡ್ತೀನಿ ಸರ್. ಯಾತ್ರಿಕರಿಗೆ ರೈತರಿಗೆ 107 ರೈತರಿಗೆ ಕೊಟ್ಟಿದೆ ಸರ್. ಕಾಳಜಿಗೆ ಒಂದು 80 ರೈತರಿಗೆ ಈ ಒಂದು ಯಾತ್ರಿಕರ ಯೋಜನೆಗೆ ಸೌಲಭ್ಯ ಸಿಗುತ್ತೆ. ಮತ್ತೆ ತಾವು ಹೇಳಿದ್ರೆ ಬೋರೆಲ್ ಸರ್, ಬೋರೆಲ್ ನಮ್ಮ ಕಡೆ ಅಪ್ಲಿಕೇಶನ್ಸ್ ಈಗ ಬರ್ತಾ ಇದೆ ಸರ್. ಯಾಕಂದ್ರೆ ಈಗ ಅಲ್ಲಿವರೆಗೆ ಈಗ ಬೆಳೆ ಎಲ್ಲ ಕಡೆ ಕಟಾವ್ ಆಗ್ತಾ ಇದೆ ಸರ್. ಈಗ ನಮ್ಮ ಚಿಂಚೋಳಿಯಲ್ಲಿ 30 ಬೋರೆಲ್ ಆಗಿದೆ ಸರ್. ಮತ್ತೆ ಕಾಳಜಿಯಲ್ಲಿ ಒಂದು 10 ಬೋರೆಲ್ ಆಗಿದೆ ಸರ್. ಈಗ ನಮ್ಮ ಇಡೀ ಬೀದರ್ ಜಿಲ್ಲೆ ಒಂದು ಹಂಗಾಗಲ್ಲ, ಸಾಧ್ಯನೇ ಇಲ್ಲ ಹಂಗಾಗದು. ಚಿಂಚೋಳಿ ಅಳಂದು ಒಂದ್ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ 2 ತಾಲೂಕಲ್ಲಿ ಒಂದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತದ. ಅಲ್ಲಿ 40 ಬೋರ್ವೆಲ್ ಹೊಡಿತಾ ಇದಾರೆ. ನಮ್ ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಿದ್ರು ಒಂದು ಬೋರ್ವೆಲ್ ಯಾಕೆ ಹೊಡೆಯಲ್ಲ? ಅಂದ್ರೆ ನಿಮ್ ನಿರ್ಲಕ್ಷ್ಯದ ಮೇಲೆ ಆಗಿರ್ತದ. ಅಧಿಕಾರಿಗಳು ಕರೆಕ್ಟ್ ಆಗಿ ಮಾಡ್ತಾಯಿಲ್ಲ ಅಂತಂದ್ರೆ ಆಗಿರ್ತದ. ರೈತರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತಂದ್ರು. ಸರ್ ಇದಕ್ಕೆ ಪರಿಹಾರ ಭಾಳ ಕಡಿಮೆ ಇದೆ ಸರ್. 25,000 ಇದ್ರು ಕೂಡ 10,000 ರೂಪಾಯಿನೂ ಇಂಪಾರ್ಟೆಂಟ್. 25,000 ರೂಪಾಯಿ ಸಿಗ್ಲಿಕ್ಕೆ ಯಾರು ಬ್ಯಾಡ ಅಂತಂಬಲ್ಲ. ಈಗ ಬ್ಯಾಡ ಅಂತಂದ್ರು ನಿಮ್ಮಲ್ಲಿ 40 ಜನ ಇದ್ರು ನಮ್ಮ ಇಡೀ ಜಿಲ್ಲೆಯಲ್ಲಿ 10 ಇರ್ಬೇಕು. 0 ಹೆಂಗಿರ್ತದ, ಶೂನ್ಯ ಹೆಂಗಿರ್ತದ? ಜಾನುವಾರುಗಳಲ್ಲಿ ಕಾಲುಬಾಯಿಗಳ ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು 2025-26ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ 1,96,624 ಜಾನುವಾರುಗಳಲ್ಲಿ 1,84,96 ಜಾನುವಾರುಗಳೆಂದರೆ 93.62% ನಾವು ಗುರಿಯನ್ನು ಸಾಧಿಸಿದ್ದೀವಿ ಸರ್. ಅದೇ ರೀತಿಯಾಗಿ ಸಣ್ಣ ಜಾನುವಾರುಗಳೆಂದರೆ ಕುಟುಂಬ ಮೇಕೆಗಳಲ್ಲಿ DPR ಲಸಿಕೆಯನ್ನು ಹಮ್ಮಿಕೊಂಡು 94.36% ನಾವು ಅಚೀವ್ಮೆಂಟ್ ಮಾಡಿದ್ದೀವಿ ಸರ್. ಅದೇ ರೀತಿಯಾಗಿ ಲಂಪಿ ಸ್ಕಿನ್ ಡಿಸೀಸ್ ಅಂದರೆ ಚರ್ಮಗಂಟ ರೋಗ ಜಾನುವಾರುಗಳಲ್ಲಿ ನಾವು 83,520 ಜಾನುವಾರುಗಳಲ್ಲಿ 87% ಅಚೀವ್ಮೆಂಟ್ ಮಾಡಿದ್ದೀವಿ ಸರ್. ಅದೇ ರೀತಿಯಾಗಿ ನಮ್ಮ ಇಲಾಖೆ ವತಿಯಿಂದ NLMನಲ್ಲಿ ಕ್ಯಾಟ್ಲ್ ಇನ್ಶೂರೆನ್ಸ್ ಅನ್ನುವಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇತ್ತು. 2025-26ನೇ ಸಾಲಿನಲ್ಲಿ 328 ಜಾನುವಾರುಗಳಿಗೆ 9 ಲಕ್ಷ ನಮ್ಮ ಒಂದು ಸಬ್ಸಿಡಿಯಲ್ಲಿ ಜಾನುವಾರುಗಳಿಗೆ ವಿಮೆಯನ್ನು ಒದಗಿಸಿಕೊಟ್ಟಿದ್ದೀವಿ ಸರ್. ಅದೇ ರೀತಿಯಾಗಿ NLM EDP ಅನ್ನುವಂಥ ಒಂದು ಯೋಜನೆಯಲ್ಲಿ 50% ಸಬ್ಸಿಡಿಯಲ್ಲಿ C4, P4, ಈ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದೆ. 47 ಜನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪಡ್ಕೊಂಡಿದ್ದಾರೆ, 17 ಜನ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪಡ್ಕೊಂಡಿದ್ದಾರೆ. ಒಟ್ಟಾರೆ 19 ಕೋಟಿ ನಮಗೆ ಸಹಾಯಧನ ಯೋಜನೆಗೆ ಬಂದಿದೆ ಸರ್ ಇಲ್ಲಿವರೆಗೆ. ಅದೇ ರೀತಿಯಾಗಿ ರೈತರಿಗೆ ನಾವು ಜಾಬ್ ಟೂಲ್ಸ್ಗಳನ್ನು ಅಂದರೆ ಮೇವು ಕಟಾವು ಮಾಡುವಂಥ ಯಂತ್ರವನ್ನು ಕೊಡ್ತೀವಿ ಸಬ್ಸಿಡಿ ಮೇಲೆ 50% ಸಬ್ಸಿಡಿಯಲ್ಲಿ. ಅದರಲ್ಲಿ 4 ಜನರಿಗೆ ಈ ಒಂದು ಲಾಭವನ್ನು ಒದಗಿಸ್ಕೊಟ್ಟಿದ್ದೀವಿ ಸರ್. ಅದೇ ರೀತಿಯಾಗಿ ಗೌಮ್ಯಾಕ್ಸ್ ನೆಲ ಹಾಸು ಅಂತ ನಾವು ಹೇಳ್ತೀವಿ ಸರ್. ಜಾನುವಾರುಗಳಿಗೆ ಅವರು 10 ಜನ, ಪ್ರತಿಯೊಂದು ತಾಲೂಕಿಗೆ 10 ಜನ ಅಂತಂದರೆ 80 ಜನ ರೈತ ಬಾಂಧವರಿಗೆ ಈ ಒಂದು ಯೋಜನೆ ಲಾಭ ಸರ್. ಅದೇ ರೀತಿಯಾಗಿ ಎಕ್ಸ್ಗ್ರೇಷಿಯಾ ಲಾರ್ಜ್ ಅನಿಮಲ್ಸ್ ಮತ್ತು ಸ್ಮಾಲ್ ಅನಿಮಲ್ಸ್ ಅಂತಿದೆ ಸರ್. ಜಾನುವಾರುಗಳು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಅಂತ ಜಾನುವಾರುಗಳಿಗೆ ಸರ್ಕಾರದ ವತಿಯಿಂದ 10,000 ಪರಿಹಾರ ಧನವನ್ನು ಕೊಡುವಂಥದ್ದು. 25-26ನೇ ಸಾಲಿನಲ್ಲಿ ನಾವು ಮಾರ್ಚ್ 25ರವರೆಗೆ ಅಂದರೆ 24-25 ಸಾಲಿನಲ್ಲಿ ಎಷ್ಟು ಜಾನುವಾರು ಸದಸ್ಯರು 410 ಜಾನುವಾರುಗಳಿಗೆ 41 ಲಕ್ಷದಲ್ಲಿ ನಾವು ಪರಿಹಾರ ಒದಗಿಸಿಕೊಡ್ತೀವಿ ಸರ್. ಅದೇ ರೀತಿಯಾಗಿ ಸಣ್ಣ ಜಾನುವಾರುಗಳು ಸಹಿತ 466 ಸಣ್ಣ ಜಾನುವಾರುಗಳಿಗೆ 35 ಲಕ್ಷ ಒಂದು ಪರಿಹಾರವನ್ನು ನಾವು ಒದಗಿಸಿಕೊಟ್ಟಿದ್ದು ಸರ್. ಇವು ನಮ್ಮ ಇಲಾಖೆಯ ಸಣ್ಣ ಕೆಲವೊಂದು ಯೋಜನೆಗಳು ಸರ್. ಅವನ್ನು ನಾವು ಪ್ರತಿನಿತ್ಯ ನಾವು ನಮ್ಮ ದಿನನಿತ್ಯ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸರ್. ಪ್ರತಿ ಮೀಟಿಂಗ್ ನಾನು ಇದು ಒಂದು ಕೇಳ್ತೀನಿ. ಈಗ ಸರ್ಕಾರಿ ಗೋಶಾಲೆಯಲ್ಲಿ ಜಾನುವಾರು ಇದೆಯಾ ಸರ್? ಇವತ್ತಿಗೆಲ್ಲ, ಬಟ್ ತಾವು ಈ ಸಭೆಯನ್ನು ಮಾಡಿದಾಗ, ಈ ಪೂರ್ವದಲ್ಲಿ ಮಾಡಿದಾಗ ನಾವು 3 ಜಾನುವಾರುಗಳನ್ನ ನಮ್ಮ TMC ಅವರಿಂದ ಈ ಬಿಡಾಡಿ ದನಗಳನ್ನು ತಂದು ನಾವಲ್ಲಿ ಒಂದು ಸ್ವಲ್ಪ ದಿವಸ ಇಟ್ಟಿದ್ದೀವಿ ಸರ್. ಆ ಇಟ್ಟಿದ ನಮ್ದಿದೆ ಅಂತ ಹೇಳಿ ಅವರು ದೃಢೀಕರಣ ಮಾಡ್ಕೊಂಡು ಮತ್ತು ಜಾನುವಾರು ತೆಗೆದು ಹೋಗಿದ್ದಾರೆ ಸರ್. ತದನಂತರದಲ್ಲಿ ಯಾವ ಜಾನುವಾರುಗಳು ಇಲ್ಲ ಸರ್. ಅದನ್ನು ಇಟ್ಟಿಗೆ ನಾವು ಎಲ್ಲ ಒಂದು TMC ಅವರಿಗಾಗಿತ್ತು, ಮುನ್ಸಿಪಾಲಿಟಿ ಅವರಿಗಾಯಿತು, ಪೊಲೀಸ್ ಇಲಾಖೆಗಾಯಿತು, ಈ ಒಂದು ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಯಲ್ಲಿ ಯಾವ್ದಾದ್ರು ಜಾನುವಾರುಗಳು ಸೀಸ್ ಮಾಡಿದ್ರೆ ಅವನು ಇಡಬೇಕಂತ ಮಾಡಿದೆ ಸರ್. ಸದ್ಯದಲ್ಲಿ ಯಾವುದೂ ಇಲ್ಲ ಸರ್. ಹೇಳೋದು ಯಾರ್ಯಾರು ಡಾಕ್ಟರ್ಸ್ ಇದ್ದಾರೆ ಸರಿಯಾಗಿ ಹೋಗ್ತಾರೆ ಅಂತ ನೀವು 1-2 ದೂರ ಬಂದಿತ್ತು, ನಾವು ಕ್ರಮ ತಗೊಳ್ತೀವಿ ಅಂತ ನೀವು ಹೇಳಿದ್ರಿ. ಏನ್ ಕ್ರಮ ತಗೊಂಡಿದ್ದೀವಿ? ಸಂಸ್ಥೆಯಲ್ಲಿ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಿಲ್ಲ, ಅವರಿಗೆ ನಾವು 1-4 ಸಲುವಾಗಿ ಕಮಿಷನ್ ಆಫೀಸ್ಗೆ ಬಂದಿದ್ದೀವಿ. ಮತ್ತೆ ಬೇರೆ ರೈತರಿಗೆ ಬರೀ ಕಾರ್ಡ್ಗಳನ್ನು ನೋಡಿಸ್ಕೊಟ್ಟು ಅವರಿಗೆ ಸಜೆಷನ್ ಪಡ್ಕೊಂಡಿದ್ದೀವಿ ಸರ್. ಇನ್ಮೇಲೆ ಆ ರೀತಿ ರಿಪೀಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್ಸ್. CCTV ಮತ್ತೆ ಬಯೋಮೆಟ್ರಿಕ್ ನಾವು ಹೇಳಿದ ಮೇಲೆ ನಾವು 6 ಸಂಸ್ಥೆಗಳಿಗೆ CC ಕ್ಯಾಮೆರಾಗಳನ್ನು ನಾವು ಅಳವಡಿಸಿದ್ದೀರಿ. ಕಂಗ್ರಾಚುಲೇಷನ್, ಚಲೋ ಮಾಡಿದ್ದೀರಿ. ಬಯೋಮೆಟ್ರಿಕ್ ಮಾಡ್ರಿ. ಬಯೋಮೆಟ್ರಿಕ್ ಈಗ ಡಿಸ್ಟ್ರಿಕ್ಟ್ ಲೇಸಲ್ಲಿ, ತಾಲೂಕು ಲೇಸಲ್ಲಿ ಇದೆ ಸರ್. ಮತ್ತೆ ನಮ್ಮ ಅನುದಾನ ನೋಡ್ಕೊಂಡು ನಾವು ಎಲ್ಲ ಸಂಸ್ಥೆಗಳಿಗೆ ಮಾಡಿ ಕೊಡ್ತೀವಿ. CS ಅವರೇ, ನಿಮಗೂ ಬೀದರ್
ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅವರ ಅಮಾನತು ಆದೇಶ ರದ್ದುಪಡಿಸಿ ಮರಳಿ ಸೇವೆಗೆ ಅವಕಾಶ ನೀಡುವಂತೆ ಕನ್ನಡಿಗರ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಸೋಮವಾರ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರಮುಖರು ಮಾತನಾಡಿ ಪಿಡಿಒ ಜಾಧವ್ ಅವರನ್ನು ಅಮಾನತುಗೊಳಿಸಿರುವ ಆದೇಶ ರದ್ದುಪಡಿಸಿ ಮರಳಿ ಅವರಿಗೆ ಅದೇ ಪಂಚಾಯತ್ನಲ್ಲಿ ಕೆಲಸ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿರುವುದಾಗಿ ಎಂದರು. ಒಂದು, ನಮ್ಮ ಮನವಿ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿದೆ ಎಂದರು. ಉಮೇಶ್ ಚಾಬಾ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಜನ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಮನ್ನಣೆ ಪಡೆದಿದ್ದಾರೆ. ಅಭಿವೃದ್ಧಿ ಸಹಿಸದವರು ಇಲ್ಲದೊಂದು ಅವರ ವಿರುದ್ಧ ಆರೋಪ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಸಿದ್ದಕ್ಕಿ ಸುರೇಶ್ ಕನ್ನಳ್ಳಿ ಸೇರಿದಂತೆ ಮತ್ತಿತರರು ಇದ್ದರು. ಅಲ್ಲ ಸರ್, ನಾವು ಹೇಳ್ತಾ ಇಲ್ಲ ಸರ್, ಸೂಕ್ತವಾದ ತನಿಖೆ ಇನ್ನೊಂದ್ಸರಿ ಮಾಡಿ. ನೀವು ನಾವು ಯಲ್ಲಾಪುರ ಪಿಡಿಒ ಸಸ್ಪೆಂಡ್ ಮಾಡಿದ್ವಿ, ಗಾದಗಿ ಪಿಡಿಒಗೂ ಸಸ್ಪೆಂಡ್ ಹೋದ, ಎಲ್ಲರದು ವಾಪಸ್ ತಗೋಬೇಕಾಗುತ್ತೆ. ಸರ್ ಅವ್ರು ಗಾದಿ ಪಿಡಿಒ ಸರ್ ಸೈಡ್ಲಿಂದ ನೀವು ಹಾಕಿದ್ದು ಅವ್ರು ತೆಗೆದ್ರೆ ಮಾಡಿದ್ರೆ ಪರವಾಗಿಲ್ಲ, ಬೆಂಬಲ ಇವರು ತೆಗ್ದಾರೆ, ಅವರು ತೆಗ್ದಾರೆ, ಎಲ್ಲ ಒಂದೇ ಇನ್ಕ್ವೈರಿ ಸಸ್ಪೆಂಡ್ ಆಗಿರೋದು. ನಾನು ಒಬ್ಬರಿಗೆ ವಾಪಸ್ ತಂದ್ರೆ ಎಲ್ಲರಿಗೂ ವಾಪಸ್ ತಗೋಬೇಕಾಗುತ್ತೆ. ನೀವು ಹಾಕಿ ನೀವು ಪಿಡಿಒ ಆವಾಗ ಆ ಪಿಡಿಒ ಬಂದು ತೆಗೆದ್ರೆ ಹಂಗೆ ಅಡಿಸಕ್ಕೆ ತನಿಖೆ ನಾವು ಮಾಡಿದ್ರು, ನಮ್ಗೆ ಗೊತ್ತು ಏನಾಗಿದೆ. ತನಿಖಾ ವರದಿಯಲ್ಲಿದೆ. ನಾವು ಒಂದು ಪಿಡಿಒ ವಾಪಸ್ ತಗೊಂಡ್ರೆ ಎಲ್ಲರದ್ದು ವಾಪಸ್ ತಗೋಬೇಕಾಗುತ್ತೆ. ಹಣ ಮಾಡಿ ಪಿಡಿಒಗಳು ಭಾಳ ಒತ್ತಡದಿಂದ ಕೆಲಸ ಮಾಡತ್ತಾರ. ಸಣ್ಣ ಒಂದು ಯಾವುದೋ ಕ್ರಮ ನೀವು ಏನಾದರೂ ತಪ್ಪು ಸಿಕ್ಕಿದಾಗ ಮರು ಎನ್ಕ್ವೈರಿ ಮಾಡಿ ನಮ್ದೊಂದು ಎಲ್ಲರೂ ರಿಕ್ವೆಸ್ಟ್ ಅದ. ಸರ್ ಗಾದಿ ಪಿಡಿಒ ಆಗಲಿ ನೀವು ಸಸ್ಪೆಂಡ್ ಮಾಡಿದ್ರೆ ಯಾರಾದ್ರೂ ಮತ್ತೆ ಬಂದು ಹಣ ಮಾಡಿದ ಬಾದ್ ವಿಡಿಯೋ ಟಾರ್ಗೆಟ್ ಮಾಡಿ ವಿಡಿಯೋ ನಾವು ಹಣ ಮಾಡಿದ ಓಪನ್ ಮಾಡಿ ಟಾರ್ಗೆಟ್ ಮಾಡ್ತೀವಿ. ದೂರು ಕೊಟ್ಟಿದ್ರು, ತನಿಖೆ ಮಾಡಿದ್ರು, ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆಯಲ್ಲಿ ಸಾಬೀತಾಗಿದೆ. ಏನ್ ಸಾಬೀತಾಗಿದೆ ಸರ್? ಏನ್ ಸಾಬೀತಾಗಿಲ್ಲ, ಏನಾದ್ರು ಸುಳ್ಳದ. ನೀವು ಖಾಲಿ ಏನಾದ್ರು ಪಿಡಿಒಲಿ ಮಾಡ್ಲಕ್ ಹಚ್ಚಿರೋದು ಹಣ ಅದೇ ಟಾರ್ಗೆಟ್ ಮಾಡಿ ಅದು ಸರ್ ಒಂದ್ ವಾರದಾಗ ವಾಪಸ್ ತಗೊಳ್ಳೋದು. ಏನೇ ಇಲ್ಲದೆ ಖಾತೆ ತೆಗೆದಿದ್ದಾರೆ, ವರದಿಯಲ್ಲಿ ಪ್ರೂವ್ ಆಗಿದೆ. ಇಲ್ಲ ಇಲ್ಲ ಸರ್, ಯಾವ ಪ್ರೂವ್ ಇದೆ ಕೊಡಿ ಸರ್. ಒಂದ್ ನಿಮಿಷ. ಬೀದರ್ ಜಿಲ್ಲೆದಂತ ಮರ್ಕಲ್ ಗ್ರಾಮದಲ್ಲಿ ಅಷ್ಟೇ ಎಣ್ಣೆ ಆಗಲಂತ ಖಾತೆ ತೆಗೆದಾರೆ. ಇಡೀ ಜಿಲ್ಲೆದಂತ ತೆಗೆದಾರೆ. ಜಿಲ್ಲೆದಂತ ಅಧಿಕಾರಿಗಳು ತನಿಖೆ ಮಾಡಿ ಅವ್ರಿಗೂ ಸಸ್ಪೆಂಡ್ ಮಾಡಿ, ಅವರಿಗೂ ಮಾಡಿ. ಯಾವ ಮಾಡ್ರಿ ಮತ್ತೆ ಅದು ಏನಾದ್ರು ನೀವು ಕಿರುಳ್ಳಿ ಏನಾದ್ರು ವಜಾ ಮಾಡಿ ಸಸ್ಪೆಂಡ್ ಮಾಡಿ ಅದು ವಾಪಸ್ ತಗೋಬೇಕು. ಒಂದು ನಾವು ಗಾಂಧಿ ಗ್ರಾಮ ನೀವು ಸಸ್ಪೆಂಡ್ ಮಾಡಿ ವಾಪಸ್ ತಗೋಬೇಕು ಸರ್. ಇಲ್ಲ ಅಂದ್ರೆ ಮತ್ತೆ ಹಣ ಮಾಡ್ತೀವಿ ಜಿಲ್ಲಾ ಪಂಚಾಯತ್. ಹೇಳಪ್ಪ, ತನಿಖಾ ವರದಿಯಲ್ಲಿ ಸಾಬೀತಾಗಿದೆ. ಸಾಬೀತಾಗಿದ್ದ ಕೇಸಲ್ಲಿ ನಾವು ವಾಪಸ್ ತೊಗೊಂಡ್ರೆ ಮತ್ತೆ ನಾವು ಬೇರೆ ಯಾರು ಪಿಡಿಒ ಮೇಲೆ ಆಕ್ಷನ್ ತಗೊಳಕ್ಕಾಗಲ್ಲ. 2 ತಿಂಗಳ ಅರ್ಜಿ ಕೊಟ್ಟರು. 2 ತಿಂಗಳ ಸಾಬೀತಾಗಿದೆ ಇಲ್ಲ. ಅವಾಗ 2 ತಿಂಗಳು ಖಾನೆ ಏನ್ ಮಾಡಿದ್ರು? 6 ತಿಂಗಳು ತನಿಖೆ ನಡೀತಾ ಇತ್ತು. ಏನು ತನಿಖೆ ಹೇಳಿದಿಲ್ಲ. ನಾವು ಹಣ ಮಾಡಿ ಹೇಳಪ್ಪ, ಮರುದಿವಸ ಕಳ್ಸಿಕೊಟ್ರಿ ಸರ್. ಈಗ ನಾನು ತನಿಖಾ ವರದಿಯಲ್ಲಿ ಸಾಬೀತಾಗಿದೆ ದಂಡನೆ ವಾಪಸ್ ತೊಗೊಂಡ್ರೆ ನಾನು ಯಾರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ, ಮತ್ತೆ ಬೇರೆಯವ್ರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ. ತನಿಖೆಯಲ್ಲಿ ಮತ್ತೊಮ್ಮೆ ತನಿಖೆ ಮಾಡಿಸ್ತೀವಿ ಸರ್. ಗಾಂಧಿ ಗ್ರಾಮ ಎನ್ಕ್ವೈರಿ ಮಾಡಿಸ್ತೀವಿ ಸರ್. ಗಾಂಧಿ ಗ್ರಾಮ ಕುಂತಿನ ಕಡೆಯಿಂದ ನೀವು ತನಿಖೆ ಚುರುಗೊಳಿಸಿರಿ. ಅದಕ್ಕಿಂತ ಮೊದಲು 6 ತಿಂಗಳು 8 ತಿಂಗಳ ಕೆಳಗೆ ಅರ್ಜಿ ಕೊಟ್ಟಿರು. ಅವಾಗ ಯಾಕೆ ತನಿಖೆ ಮಾಡಿಲ್ಲ? ಮತ್ತೆ ಗಾಂಧಿ ಗ್ರಾಮ ಸತ್ಯಾಗ್ರಹ ವಿಡಿಯೋರೇ ಕೂಡಿಸ್ಯಾರ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನಾನು ಡೈಲಿ ಅಲ್ಲೇ ಇರ್ತೀನಿ. ನನ್ನ ಮನೆ ಅಲ್ಲೇ ಇದೆ. ಡೈಲಿ ರಾತ್ರಿ 8-9 ತನಕ ದೊಡ್ಡ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅವಾಗ ಯಾಕೆ ಮಾಡಿಲ್ಲ? ಅಲ್ಲಿ ಲೇಔಟ್ ಇಲ್ಲದೆ ಅಪ್ರೂವ್ ಇಲ್ಲದೆ ಖಾತೆ ತೆಗೆದೇನೆ ಸಾಬೀತಾಗಿದೆ. ಅದು ಏನಾಗಿದೆ ಅಲ್ಲ ಏನಾಗಿದೆ ಸರ್? ನೀವು ಉದ್ದೇಶಪೂರ್ವಕವಾಗಿ ಹಣ ಮಾಡಿರಿ. ಏನಿಲ್ಲ ಅದಕ್ಕೂ ನೀವು ವಾಪಸ್ ತಗೋಬೇಕು. ನಾವು ತನಿಖೆ ಮಾಡಬೇಕಾಗುತ್ತೆ. ಸೂಕ್ತವಾದ ತನಿಖೆ ಮಾಡ್ರಿ. ತನಿಖೆ ಆಗಿಲ್ಲ, ಸೀರಿಯಸ್ ಆಗಿ ತಗೋರಿ ಸರ್. ತನಿಖೆಯಲ್ಲಿ ಸಾಬೀತಾಗಿದೆ. ನೀವು ತನಿಖೆಯಲ್ಲಿ ವಾಪಸ್ ತಗೊಳ್ಳಂದ್ರೆ ನಾವು ಯಾರ ಮೇಲೆ ಆಕ್ಷನ್ ಮಾಡಕ್ಕಾಗಲ್ಲ. ನಾಳೆ ಎಲ್ಲ ವಾಪಸ್ ತಗೋಬೇಡ್ರಿ ಸರ್. ಮಾಡಿ ವಾಪಸ್ ತಗೋತೀವಿ. ಜಿಲ್ಲೆದಂತ ತನಿಖೆ ಮಾಡಿ ಮರ್ಕಲ್ದಾಗ ಮರ್ಕಲ್
ತನಿಖೆ ಮಾಡ್ತೀರಿ? ಪಂಚಾಯತಿಯಲ್ಲಿ ಪ್ರೊಸೀಡಿಂಗ್ ಮಾಡಿ ಸಿಎಸ್ ಹಂಚ್ತಾ ಇದ್ದಾರೆ. ಇದು ನಿಯಮ ಇದೆಯಾ? ಅದು ನಿಯಮ ಇಲ್ಲ ಸರ್, ಕಾನೂನಿಂದಾಗೆ ಮಾಡ್ಬೇಕು. ತಾಲೂಕು ಪಂಚಾಯತ್ ಅಪ್ರೂವಲ್ ಬೇಕಾದಕ್ಕೆ ಯಾವ ಸರ್ಕಾರ? ಬೀದರ್ ಜಿಲ್ಲೆದಾಗ ಯಾವ ಸರ್ಕಾರಗಳು ಅಪ್ರೂವಲ್ ತಗೊಂಡವ್ರಿ? ಯಾವ ಲೆವೆಲ್ಗಳು? ಎಲ್ಲಿಗೆ ಮಾಡಿದ್ದಾರೆ ಹೇಳಿ, ಅಲ್ಲಿ ತನಿಖೆ ಮಾಡಿ. ಈಗ ಆಣದೂರ್ ತಕ್ಕೋರ್ಕೊಳ್ಳೋಕೆ ನಿಮ್ಮಲ್ಲಿ ಸತ್ಯಕ್ಕೆ ಬರ್ತಾರೆ. ಆಣದೂರ್ನಲ್ಲಿ ನರಸಿಗೆ ಆಗಿನ ತಗೊಳ್ಳೋ ತಡಿ ತಗೊಂಡು ಕ್ಯಾಮ್ರಾಗಳು ಸಿ ಅವರಿಗೆ ಏನಾದ್ರು ನಾಗರೇಶನ್ ಲೋಗೋ ಒಂದು ಅರ್ಜಿ ಕೊಟ್ಟಿದ್ದೇವೆ. ಏನಂದ್ರೆ ಗ್ರಾಮ ಪಂಚಾಯತಿಯ ಅಭ್ಯರ್ಥಿಗಂತ ಉಮೇಶ್ ಜಾಬಾರನ್ನು CS ಅವರು ಸಸ್ಪೆಂಡ್ ಮಾಡಿದ್ದಾರೆ. ಆ ಸಸ್ಪೆಂಡ್ ಮಾಡೋದ ಮೂಲ ಉದ್ದೇಶ ಏನೆಂದರೆ, ನಾವು ಹೋದ ತಿಂಗಳು 19ನೇ ತಾರೀಕು ನಮ್ಮ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಗಾಂಧಿ ಪುರಸ್ಕಾರ ಅನ್ನೋದು ನಮ್ಮ ಬರಬೇಕಾಗಿತ್ತು ಮರಕೂರು ಪಂಚಾಯತ್ಗೆ. ಅದು ಕೈ ತಪ್ಪಿ ಏನಾದರೂ ಅಧಿಕಾರಿಯನ್ನು ತಾವು ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟಿರಿ, ಅಧಿಕಾರಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಸಲ ನಮ್ಗೆ ಸಿಗಬೇಕಾದಂತ ನಾವು ಧರಣ ಮಾಡಿದೆವು. ಆ ಧರಣ ಮಾಡಿದೋಸ್ಕರ ಅನ್ನೋದನ್ನು ಇದು ಇಟ್ಕೊಂಡು ಅದು ಒಂದು ಉದ್ದೇಶಪೂರ್ವಕವಾಗಿ ಆ ಧರಣ ಹ್ಯಾಂಗೆ ಮಾಡ್ಲಕ್ಕಂತ ಈ ವಿಡಿಯೋನೇ ಮಾಡ್ಲಿಕ್ಕೆ ಹಚ್ಚಾರ ಅಂತ ಹೇಳಿ ಈಗ ನಾವು ಏನೂ ಇಲ್ಲದೆ ಕಾರಣ ಇಲ್ಲ ಸಲ್ಲದೆ ಏನು ಇಲ್ಲದೆ ಬೇರೆ ಯಾವುದೋ ಒಂದು ಹಚ್ಚಿ ಉದಾಹರಣೆಗಳನ್ನು ಕೊಟ್ಟು ಏನಾದರೂ ನಮ್ಮ ಉಮೇಶ್ ಜಾಬಾರಿಗೆ ಸಸ್ಪೆಂಡ್ ಮಾಡ್ಯಾರ. ಒಂದು ವಾರದಾಗ ಇವರು ವಾಪಸ್ ತಗೊಂಡಿಲ್ಲ, ಹಿಂದಕ್ಕೆ ಪಡಬೇಕು. ಮತ್ತು ಅದೇ ಪಂಚಾಯತ್ಗೆ ಅವರು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಅದರ ಒಂದು ಮಾಡಿಕೊಡಲಿಲ್ಲ ಅಂದರೆ ಮತ್ತೆ ಪುನಃ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಮತ್ತೆ ಧರಣ ಮಾಡಲಾಗೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಮತ್ತೆ ಅದು ಬೀದರ್ ರಸ್ತೆ ಬಂದ್ ಮಾಡಿ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳಿ ತಮ್ಮಲ್ಲಿ ಕೇಳಬಹುದು. ಸರ್ ಸಿಒ ಏನು ಹೇಳಿದಾರೆ ಸರ್ ನಮಗೆ? ಮನವಿ ಸಲ್ಲಿಸಿದ್ರು ಸಿಒ ಅವರಿಗೆ, ಏನು ಹೇಳಿದರು? ಅದೇ ಅವರು ಈಗ ಅರ್ಜಿ ಅವ್ರು 8 ತಿಂಗಳು ಕೊಟ್ಟಾರ, ಕಾಂಪ್ಲೀಟ್ ಕೊಟ್ಟಾರ. 8 ತಿಂಗಳ ತನಕ ಏನು ಮಾಡಿದ್ರಪ್ಪ ನೀವು? 8 ತಿಂಗಳು ಹಾಗೆ ಅರ್ಜಿ ಆದರೂ ಇದು ಮಾಡಿದ್ರೆ ಕೈ ತೊಗೊಂಬೋದಿತ್ತು. ನಾವು ಧರಣ ಮಾಡಿದ ಬಾದ ಯಾಕೆ ಅರ್ಜಿ ಬಂತದು? ಅದು ಬಿಟಾಗಿದ್ದ ಅರ್ಜಿಗೆ 8 ತಿಂಗಳು ಬಿಟಾಗಿದ್ದ ಅರ್ಜಿಗೆ ನೀವು ನಾವು ಧರಣ ಮಾಡಿದ ಮರ್ದಿನ ಇನ್ಸ್ಪೆಕ್ಷನ್ ಮಾಡ್ತೀರಿ ಅಂದ್ರೆ ಅದೇ ಉದ್ದೇಶ. 8 ತಿಂಗಳ ತನಕ ಏನು ಮಾಡಿದ್ರಿ ನೀವು? ಆವಾಗೆ ಮಾಡೋದಿತ್ತು ಮತ್ತೆ ಇನ್ಸ್ಪೆಕ್ಷನ್ ಮಾಡೋದು ಆವಾಗ ನೀವು ಕ್ರಮ ಕೈಗೊಳ್ತೀರ, ನಾವು ಬೇಡ ಅಂತಿಲ್ಲ. ನಾವು ಧರಣ ಮಾಡಿದ ಮರ್ದಿವಸ ನೀವು ಇನ್ಸ್ಪೆಕ್ಷನ್ ಕಳಿಸ್ಕೊಡ್ತೀವಿ. ಅದೇ ಅದು ಏನೇ ಉದ್ದೇಶಪೂರ್ವಕ ಮಾಡ್ಯಾರ ಅಂತ ಹೇಳೋಕ್ಕಾಗಲ್ಲ. ನಾವು ಏನು ಹೇಳ್ತಾ ಇದ್ದೀವಿ CS ಸರ್ರಿಗೆ ಅಂದರೆ ಸೂಕ್ತವಾದ ತನಿಖೆ ಮಾಡಿರಿ. ಇದು ಏನು ಮಾಡಿದ್ದಾರೆ ಅಂದರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ, ಅವ್ರಿಗೆ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರು ನಮ್ಮ ಉಮೇಶ್ ಜಾಬಾ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಶ್ಲಾಘನೆಯಾದಂಥ ಕೆಲಸ ಮಾಡಿದ್ದಾರೆ. ವಿಡಿಯೋಗಳು ಎಲ್ಲಿ ತಾರೀಫ್ ಮಾಡಿಸ್ಕೊಂಡ್ರಿ ನೀವೆಲ್ಲ ನೋಡ್ತಾ ಇದ್ದೀರಿ. ವಿಡಿಯೋಗಳು ಸಸ್ಪೆಂಡ್ ಆಗೋದ್ರೆ ಫೇಮಸ್ ಅಲ್ಲ. ಖರೆ ಇವರು ಪ್ರಶಸ್ತಿ ಮಾಡಿದಾರ. ಅಂಥ ಮನುಷ್ಯ ಹೆಂಗೆ ತಪ್ಪು ಮಾಡ್ತಾನೆ? ಇವರ ಒಂದು ಕಾಲಾವಧಿಯಲ್ಲಿ ಇವರು ಕೆಲಸ ಮಾಡುವಾಗ ನಮ್ಮ ಗಾದ್ಗಿಯ ಒಬ್ಬರು PUD ಏನಪ್ಪ ಅಂದರೆ ಇನ್ಚಾರ್ಜ್ ತೊಗೊಂಡಿರ್ತಾರೆ. ಆ ಇನ್ಚಾರ್ಜ್ ತೊಗೊಂಡಿದ್ದಾಗ ಈ ಒಂದು ಕೆಲಸ ಆಗಿದೆ. ಹಾಗಾಗಿ ಅವರ ತಪ್ಪು ಅಂದರೆ ಅದು ಯಾರೋ ತಪ್ಪು ಮಾಡಿದ್ದು ಇವರಿಗಾಗಿದೆ. ಹಾಗಾಗಿ ಇನ್ನೊಂದು ಸಲ ಸೂಕ್ತವಾದ ತನಿಖೆಯನ್ನು ಮಾಡಿ ನಮ್ಮ ಉಮೇಶ್ ಜಾಬಾ ಅವರನ್ನು ಮತ್ತೆ ನಮ್ಮ ಸ್ಥಳಕ್ಕೆ, ನಮ್ಮ ಗ್ರಾಮಕ್ಕೆ ತಂದು ನಮ್ಮಲ್ಲಿ PUD ಆಗಿ ಅವ್ರಿಗೆ ನೇಮಕ ಮಾಡಿಸಬೇಕು. ಆಮೇಲೆ ನಮ್ಮ ಕೆಲಸಗಳು ಮತ್ತು ಇನ್ನೂ ಸ್ವಲ್ಪ ಕೆಲಸ ಉಳಿದಿವೆ. ನಮ್ಮ ಗ್ರಾಮಗಳಲ್ಲಿ ತುಂಬ ಸುಂದರವಾದ ಸ್ವಚ್ಛವಾದಂಥ ಕೆಲಸಗಳಾಗ್ತಾಯಿವೆ. ಇಲ್ಲ ಅಂದರೆ ನೀವು ಅವರನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ಕೇವಲ ಇನ್ನೊಂದು 8 ದಿವಸದಲ್ಲಿ ನಾವು ಜಿಲ್ಲಾ ಪಂಚಾಯಿತಿಯ ಗೇಟಿಗೆ ಬೀಗ ಹಾಕಿ ಇಲ್ಲಿ ಧರಣಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮ ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ನಾನು ತಿಳಿಸ್ತೇನೆ ನಿಮಗೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಫೆಬ್ರವರಿ 17ರಂದು ಸಂಜೆ 5:30 ಗಂಟೆಗೆ ಬೀದರ್ ನಗರದ ಮ್ಯಾಸ್ಟಿಫ್ ಸೆಲೆಕ್ಟ್ ವೈಬ್ಸ್ ಹೋಟೆಲ್ನಲ್ಲಿ ಜಿಲ್ಲಾ ಘಟಕದಿಂದ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಬಿರಾದರ್ ಅವರು ಮಾತನಾಡಿ, ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿ ಅಭೂತಪೂರ್ವ ಜಯ ಸಾಧಿಸಿರುವ CS ಷಡಾಕ್ಷರಿ ಅವರು ಪ್ರಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ತಮ್ಮ ಮೊದಲ ಹಾಗೂ 2ನೇ ಅವಧಿಯಲ್ಲಿ ಸರ್ಕಾರಿ ನೌಕರರ ಪರವಾಗಿ ಸುಮಾರು 25ರಿಂದ 30 ಆದೇಶಗಳನ್ನು ಸರ್ಕಾರದಿಂದ ಹೊರಪಡಿಸಲಿರುವ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಮಂಗಳವಾರ ಮುಂಜಾನೆ 7:30 ಗಂಟೆಗೆ ಆಗಮಿಸಲಿದ್ದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಭಾಲ್ಕಿ ಕಚೇರಿಗೆ ತೆರಳಿ ಬೆಳಗ್ಗೆ 10 ಗಂಟೆಗೆ ಭೇಟಿ ನೀಡಲಿದ್ದಾರೆ. ಬಳಿಕ 10:30ಕ್ಕೆ ಹುಲಸೂರು ನೌಕರರ ಸಂಘದ ಕಚೇರಿ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮ್ಯಾಸ್ಟಿಫ್ ಸೆಲೆಕ್ಟ್ ಹೋಟೆಲ್ನ ಮುಖದ್ವಾರದಿಂದ ಅಭಿನಂದನಾ ಸಮಾರಂಭದ ವೇದಿಕೆಯವರೆಗೆ ತೆರೆದ ವಾಹನದಲ್ಲಿ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಭವ್ಯ ಸ್ವಾಗತ ನೀಡಲಾಗುವುದು. ಕಾರ್ಯಕ್ರಮಕ್ಕೆ ಅನುಭವ ಮಂಟಪದ ಬಸವ ಕಲ್ಯಾಣ ಅಧ್ಯಕ್ಷರಾದ
ಪೂಜ್ಯ ನಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಔರಾದ್ ಬಿ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಗೌರವ ಉಪಸ್ಥಿತ ವಹಿಸಲಿದ್ದಾರೆ. ತಾನು ಅಧ್ಯಕ್ಷತೆ ವಹಿಸುವುದಾಗಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ ತುಗಾವೆ, ಖಜಾಂಚಿ ದೇವಪ್ಪ ಚಾಂಬೋಳೆ, ಕಾರ್ಯಾಧ್ಯಕ್ಷ ಶಿವಾಜಿ ಕಪ್ಲಾಪುರೆ, ಉಪಾಧ್ಯಕ್ಷರಾದ ಗೌತಮ್ ಚಿಂತಲ್ಗೇರ, MS ಸತಾರ್, ಗೌರವ್ ಸಲಹೆಗಾರ ದಿಲೀಪ್ ಡೋಂಗ್ರೆ ಹಾಗೂ ಇತರರು ಇದ್ದರು. ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಶ್ರೀಯುತ CS ಷಡಕ್ಷರಿ ರಾಜ್ಯಾಧ್ಯಕ್ಷರು ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಫೆಬ್ರವರಿ 11ರಂದು 17ರಂದು ಸಾಯಂಕಾಲ 5:30 ಗಂಟೆಗೆ ಮೆಸ್ಟಿಫ್ ಸೆಲೆಕ್ಟ್ ಹೋಟೆಲ್ ಚಿಕ್ಪೇಟ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ CS ಷಡಕ್ಷರಿ ರವರು 2ನೇ ಬಾರಿಗೆ ಅಭೂತಪೂರ್ವ ಗೆಲುವು ಸಾಧಿಸಿ ಪ್ರಥಮ ಬಾರಿಗೆ ಶರಣರ ನಾಡು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಮೊದಲನೇ ಹಾಗೂ 2ನೇ ಅವಧಿಯಲ್ಲಿ ನೌಕರರ ಪರವಾಗಿ 25 ಮತ್ತು 25ರಿಂದ 30 ಆದೇಶದ ಒಳಗೆ ಸರ್ಕಾರದಿಂದ ಮಾಡಿಸಿದ್ದಾರೆ. ಇತ್ತೀಚೆಗೆ KASS ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಮಹಿಳೆಯರಿಗಾಗಿ ತಿಂಗಳ 1 ದಿನದಂತೆ ಋತುಚಕ್ರ ರಜೆ ಮಂಜೂರು ಮಾಡಿಸಿದ್ದ ಕೀರ್ತಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸುತ್ತದೆ. ರಾಜ್ಯಾಧ್ಯಕ್ಷರು ಫೆಬ್ರವರಿ 17ರಂದು ಮುಂಜಾನೆ 7:30 ಗಂಟೆಗೆ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಇಲ್ಲಿಂದ ರಸ್ತೆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಭಾಲ್ಕಿ ಸರ್ಕಾರಿ ನೌಕರ ಸಂಘ ಬಲಿಷ್ಠವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರು ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಆಯ್ಕೆಯಾದ ನಂತರ ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನೌಕರರ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರು ಸುಮಾರು ಆದೇಶಗಳನ್ನು ಸರ್ಕಾರಿ ನೌಕರರ ಪರವಾಗಿ ಬೇಕು ಬೇಡಿಕೆಗಳ ಎಲ್ಲವೂ ಕೂಡ ನಮ್ಮ ಸರ್ಕಾರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಇವತ್ತ ಸನ್ಮಾನ್ಯ ಷಡಕ್ಷರಿ ಅವರು ಇವತ್ತ 25ರಿಂದ 30 ಆದೇಶಗಳನ್ನು ಮಾಡಿ ಸರ್ಕಾರ ನೌಕರರಿಗೆ ಒಂದು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆ ಸಂಖ್ಯೆಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಏನು ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ವಂದಿಸಿ ಸೇವೆಯಿಂದ ಅಮಾನತುಗೊಳಿಸಿರುವ ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಆದೇಶ ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ತಿಳಿಸಿದರು. ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಈಗಾಗಲೇ ಜಿಲ್ಲೆಯಲ್ಲಿ ಹಲವು ಗ್ರಾಮ ಪಂಚಾಯತ್ PDOಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಹೇಳಿದ್ದಾರೆ. CEO ಗಿರೀಶ್ ಬದೋಲೆ ಅವರು ಮಾತನಾಡಿ, ನಮ್ಮ ಅಧಿಕಾರಿಗಳ ತಂಡಗಳು ತನಿಖೆ ಮಾಡಿ ಸಲ್ಲಿಸಿರುವ ವರದಿ ಆಧಾರದ ಮೇಲೆ ಸಸ್ಪೆಂಡ್ ಮಾಡಲಾಗಿದೆ ಎಂದು ಹೇಳಿದರು. ಮರ್ಕಲ್ PDO ಅವರ ಆದೇಶ ರದ್ದಿಗಾಗಿ ಸಂಘಟನೆಗಳ ಮನವಿ ಮೇರೆಗೆ ನಮ್ಮ ಉಪ ಕಾರ್ಯದರ್ಶಿಗಳಿಂದ ತನಿಖೆ ನಡೆಸಿದೆ ಎಂದ ಅವರು, 1 ವರ್ಷದಲ್ಲಿ ಕೇವಲ 4 ಸಾಮಾನ್ಯ ಸಭೆ ನಡೆಸಿದ್ದಾರೆ. ಅಂದ ಮೇಲೆ ಹೇಗೆ ಆದೇಶ ರದ್ದುಪಡಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಅಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನಲ್ಲಿ ಪಂಚಾಯತಿ PDO ಇವ್ಯಾಲ್ಯೂಯೇಷನ್ ಸೆಲ್ಫಲ್ಲಿ ಏನು ಬೇಕದು ಹಾಕ್ಬೋದು. ಬಟ್ ನಮ್ಮದು ಅಧಿಕಾರಿಗಳು ಏನು ಇದರಲ್ಲಿ ತನಿಖೆ ಮಾಡಿದಾಗ ವೆರಿಫಿಕೇಷನ್ ಮಾಡಿದಾಗ ಬರೋರಿಗೆ ಜಾಸ್ತಿ ಇತ್ತು. ಇವನ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೂಡ ಬರೋರು ಪಂಚಾಯತಿಗೆ 157 ಮಾರ್ಕ್ಸ್ ಮೇಲೆ ಇತ್ತು, ಇವರಿಗೆ ಕಡಿಮೆನೇ ಇತ್ತು.
ಮತ್ತು ನಮ್ಮ ಅಧಿಕಾರಿಗಳ ತಂಡ ಕೂಡ ವೆರಿಫೈ ಮಾಡಿದ ಮೇಲೂ ಕೂಡ ಬರೋರಿಗೆ ಜಾಸ್ತಿ ಬಂತು, ಮರ್ಕಲ್ ಕಡಿಮೆ ಬಂತು. ಜೊತೆಗೆ ಸಂಘ ಸಂಘಟನೆಗಳು ಹೋರಾಟ ಮಾಡಿದಾಗ ಕೂಡ ನಾನು ಮತ್ತೊಮ್ಮೆ ಉಪ ಕಾರ್ಯದರ್ಶಿಯಿಂದ ತನಿಖೆ ಮಾಡಿದಾಗ ಕೂಡ ಅದು ಸರಿನೇ ಬಂತು. ಯಾಕಂದರೆ ಮರ್ಕಲ್ ಪಂಚಾಯತಿಯಲ್ಲಿ 1 ವರ್ಷದಲ್ಲಿ 4 GB ಮೀಟಿಂಗ್ ಮಾಡಿದ್ದು, ಹೆಂಗೆ ಕೊಡೋಕ್ಕಾಗತ್ತೆ ಗಾಂಧಿಗ್ರಾಮ ಪುರಸ್ಕಾರ ಇರ್ಬೋದು. ಯಾಕಂದರೆ ನಾವು ಈಗ ಯಲ್ಲಾಪುರ ಪಿ ಡಿ ಒ ಸಸ್ಪೆಂಡ್ ಮಾಡಿದ್ದೀವಿ, ಗಾಂಧಿ ಪಿ ಡಿ ಒ ಕೂಡ ಸಸ್ಪೆಂಡ್ ಮಾಡಿದ್ದೀವಿ, ವಿವಿಧ ತನಿಖೆಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಈಗ ನಾನು ಈ ಥರ ಲೇಟರ್ ಮೇಲೆ ಸಾಬೀತಾಗಿರೋ ಕೇಸಲ್ಲಿ ನಾನು ವಾಪಸ್ ಕೈಗೊಳ್ತಾರೆ ಮತ್ತು ಎಲ್ಲ ಪಿ ಡಿ ಒಗೆ ನಾನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಮತ್ತು ಮರ್ಕಲ್ ಗ್ರಾಮಸ್ಥರು ಸರ್ ಇದಾಗಿದೆ, ನಾವು ಉಪ ಕಾರ್ಯದರ್ಶಿಯವರು ಖುದ್ದಾಗಿ ತನಿಖೆ ಮಾಡಿರೋ ಕೇಸಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಯಲ್ಲಾಪುರ ಪಂಚಾಯತ್ ಪಿ ಡಿ ಒ ಮೇಲೆ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀವಿ. ಎಲ್ಲರೂ ನಾಳೆ ಪ್ರತಿಭಟನೆ ಮಾಡಿ ನಮ್ಮ ಪಂಚಾಯತಿ ಪಿ ಡಿ ಒ ಸಸ್ಪೆನ್ಷನ್ ವಾಪಸ್ ಕೈಗೊಳ್ಳಿ ಅಂದರೆ ನಾವು ಯಾವ ಪಿ ಡಿ ಒ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಮತ್ತು ನಮಗೆ ಆ ಪಿ ಡಿ ಒ ಒಂಥರ ಒತ್ತಾಯ ಇರ್ಬೋದು. ಹೇಗೆ ಆಗಿದೆ ಮತ್ತೊಮ್ಮೆ ಕೂಡ ನಾವು ತನಿಖೆ ಮಾಡಿದ್ದೀವಿ. ನಮ್ಮ ಉಪ ಕಾರ್ಯದರ್ಶಿ ಅವರು ಏನು ಬರೂರು ಪಂಚಾಯತಿಗೆ ಆಗಬೇಕಿದೆ ಅದು ಸರಿಯಾಗಿ ಆಗಿದೆ. ಯಾಕಂದರೆ ಮರ್ಕಲ್ ಪಂಚಾಯತಿಯಲ್ಲಿ ಕಳೆದ ವರ್ಷ 4 GB ಮೀಟಿಂಗ್ ಆಗಿದೆ. ಸೊ ಭಾಳಷ್ಟು ಸೂಚ್ಯಂಕದಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಸೊ ಅದು ಸರಿಯಾಗಿ ಇತ್ತು. ಬಟ್ ಕೆಲವು ಸಂಘಟನೆಗಳು ಅದಕ್ಕಾಗಿ ಕೂಡ ಹೋರಾಟ ಮಾಡಿರೋದು. ಯಾಕಂದರೆ ಗಾಂಧಿಗ್ರಾಮ ಕುಡಿ ಅಂತ ಇದು ಈ ಥರ ಪ್ರೆಷರ್ ಹಾಕೋದು ಸೂಕ್ತವಾದಿಲ್ಲ. ಸರಿಯಾಗಿ ನಮ್ಮ ತಂಡಗಳು ತನಿಖೆ ಮಾಡಿರೋದು ಮತ್ತು ಅದರಲ್ಲಿ ಯಾವ ಪಂಚಾಯತಿಗೆ ಹೆಚ್ಚಿನ ಮಾರ್ಕ್ಸ್ ಇದೆ ಅವರಿಗೆ ನಾವು ಗಾಂಧಿಗ್ರಾಮಕ್ಕೆ ಶಿಫಾರಸು ಮಾಡಿದ್ವಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.